ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಗಮ್ ಸವಿರುಚಿ ಕುಕಿಂಗ್ ಚಾನಲ್ಗೆ. ಇವತ್ತಿನ ರೆಸಿಪಿಯಲ್ಲಿ ಚಕ್ಲಿ ಹಿಟ್ಟನ್ನು ಮನೆಯಲ್ಲಿ ಹೇಗೆ ಮಾಡೋದಂತ ತೋರಿಸಿಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ನಾನು 4 ಕಪ್ಪು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ರೇಷನ್ ಅಕ್ಕಿಯಲ್ಲಿ ಜಾಸ್ತಿ ಧೂಳಿರೋದ್ರಿಂದ 5 ರಿಂದ 6 ಸಾರಿ ಚೆನ್ನಾಗಿ ಅಕ್ಕಿನ ತೊಳಿಬೇಕು. ಫ್ರೆಂಡ್ಸ್ ನೋಡಿ, ಅಕ್ಕಿ ತೊಳಿತಾ ಇದ್ದೀನಿ. ಒಂದು 4 ರಿಂದ 5 ಸಾರಿ ಅಕ್ಕಿ ತೊಳೆದಿದ್ದು ಆದಮೇಲೆ ಈ ರೀತಿ ಒಂದು ದೊಡ್ಡ ಜರಡಿ ಇಟ್ಟು ನೀರೆಲ್ಲ ಇಳಿಲಿಕ್ಕೆ ಬಿಡಬೇಕು. ನೀರು ಚೆನ್ನಾಗಿ ಇಳಿದಿದ್ದು ಆದಮೇಲೆ ನೋಡಿ, ನೀರೆಲ್ಲ ಇಳಿದಾದ್ಮೇಲೆ ನಾನು ಇದನ್ನು ಒಂದು ಕಾಟನ್ ಬಟ್ಟೆ ಹಾಸಿ ಅದ್ರ ಮೇಲೆ ಒಣಗಿಸ್ಕೊಳ್ತೀನಿ. ಬಿಸಿಲಿಗೆ ಹಾಕಬೇಕಂತ ಇಲ್ಲ, ಫ್ಯಾನ್ ಗಾಳಿಗೆ ಹಾಕಿ ಒಣಗಿಸ್ಕೊಂಡ್ರೆ ಆಯಿತು. ನಾನು ಇದನ್ನು ನೈಟ್ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಆಗೋಷ್ಟರಲ್ಲಿ ಫ್ಯಾನ್ ಗಾಳಿಗೆ ಒಣಗಿರುತ್ತೆ ಫ್ರೆಂಡ್ಸ್, ಬಿಸಿಲಿಗೆ ಒಣಗಿಸ್ಬೇಕಂತ ಇಲ್ಲ. ಫ್ರೆಂಡ್ಸ್ ನೋಡಿ, ಇವಾಗ ಬೆಳಿಗ್ಗೆ 10 ಗಂಟೆ, ಅಕ್ಕಿ ಕೂಡ ಚೆನ್ನಾಗಿ ಒಣಗಿದೆ ಫ್ರೆಂಡ್ಸ್. ನೋಡ್ಬೋದು ನೀವು, ಒಂದಿಷ್ಟು ತೇವಾಂಶ ಇಲ್ಲ. ಫ್ರೆಂಡ್ಸ್, ಅಕ್ಕಿನ ಒಣಗಿಸ್ಕೊಂಡಿದ್ದು ಆದಮೇಲೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಅಕ್ಕಿನ ಹುರಿಬೇಕಾಗುತ್ತೆ. ಅಂದರೆ ಹಿಟ್ಟು 1 ವರ್ಷದವರೆಗೂ ಇಟ್ಟರೂ ಹಾಳಾಗಲ್ಲ. ಇವಾಗ ಒಂದು 4 ರಿಂದ 5 ನಿಮಿಷ ಕೈ ಬಿಡ್ದಂಗೆ ಚೆನ್ನಾಗಿ ಹುರಿತೀನಿ ಫ್ರೆಂಡ್ಸ್. ಕೈ ಬಿಡ್ದಂಗೆ ಹುರಿಬೇಕು, ಇಲ್ಲಾಂದರೆ ತಳ ಹೊತ್ತುತ್ತೆ. ಹೊತ್ತಿಸ್ಬಾರ್ದು. ಈ ರೀತಿ ನೋಡಬೇಕು ಫ್ರೆಂಡ್ಸ್. ನೋಡಿ ಯಾವ ರೀತಿ ಕಾಳಾಗಿ ಆಗ್ತವೆ, ಅಂದರೆ ಗರಿ ಗರಿ ಆಗಿವೆ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ನಾನಿಲ್ಲಿ 4 ನಿಮಿಷ ಹುರಿದಿದ್ದೀನಿ. ಇವಾಗ ಒಂದು ಪರಾತಕ್ಕೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಅಕ್ಕಿ ಇನ್ನೂ ಸ್ವಲ್ಪ ಉಳಿದಿದ್ವಲ್ಲ, ಅದನ್ನು ಕೂಡ ಸೇಮ್ ಅದೇ ರೀತಿ ಹುರಿಬೇಕು. ಹುರಿದಿದ್ದು ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ಅಕ್ಕಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಫ್ರೆಂಡ್ಸ್, ಇಲ್ಲಿ ನಾನು 1 ಕಪ್ಪು ಪುಟಾಣಿ ತೊಗೊಂಡಿದ್ದೀನಿ. ಹುರ್ಗಡ್ಲೆ ಅಂತಿರಲ್ಲ ಅದು. ಪುಟಾಣಿನೂ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಹವಕ್ಕೆ ಮೆತ್ತಗಾಗಿರ್ತವೆ ಫ್ರೆಂಡ್ಸ್. ಈ ರೀತಿ ಹುರಿಯೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಾಗ್ತವೆ. ಅದಕ್ಕೆ ಪುಟಾಣಿನೂ ಕೂಡ ಹುರಿಬೇಕು. ನೋಡಿ, ಪುಟಾಣಿನೂ ಹುರಿದಿದ್ದು ಆಗಿದೆ. ಇವಾಗ ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಇವನ್ನು ಕೂಡ ತಣ್ಣಗಾಗಲಿಕ್ಕೆ ಬಿಡಬೇಕು. ಫ್ರೆಂಡ್ಸ್, ಇಲ್ಲಿ ನಾನು 1 ಕಪ್ಪು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಬದಲು ನೀವು ಉದ್ದಿನ ಕಾಳು ಬೇಕಾದರೂ ತೊಗೊಳ್ಬೋದು. ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಉದ್ದಿನ ಬೇಳೆ ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ಇವಾಗ ನಾನು 1 ಕಪ್ಪು ಕಡಲೆಬೇಳೆ ತಗೊಳ್ತಾ ಇದ್ದೀನಿ. ಕಡಲೆಬೇಳೆನೂ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರಿಬೇಕು. ಕಡಲೆಬೇಳೆದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕು. ನೋಡಿ, ಇಷ್ಟಾದರೆ ಸಾಕು. ಪ್ಲೇಟ್ಗೆ ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು 1/4 ಕಪ್ ಸಾಬುದಾಣ ತೊಗೊಂಡಿದ್ದೀನಿ. ಅವನ್ನು ಕೂಡ ಚೆನ್ನಾಗಿ ಹುರಿಬೇಕು. ನೋಡಿ, 1-2 ನಿಮಿಷ ಹುರಿದ್ರೆ ಸಾಕಾಗುತ್ತೆ. ಇವಾಗ ಪ್ಲೇಟಿಗೆ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಬೇಳೆಗಳನ್ನು ಹುರಿದಿದ್ದೀನಲ್ಲ, ಅದನ್ನೆಲ್ಲ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಇವಾಗ ಬೇಳೆಗಳೆಲ್ಲ ತಣ್ಣಗಾಗಿವೆ. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ. ನೀವು ಇದನ್ನು ಮಿಕ್ಸರ್ನಲ್ಲಿ ಬೇಕಾದರೆ ಹಿಟ್ಟು ಮಾಡ್ಕೊಳ್ಬೋದು, ಇಲ್ಲಾಂದರೆ ಮಷಿನಲ್ಲಿ ಹಾಕಿಸ್ಕೊಂಡು ಬರ್ಬೋದು. ನಾನು ಜಾಸ್ತಿ ಪ್ರಮಾಣ ಇತ್ತಲ್ಲ, ಅದಕ್ಕೆ ನಾನು ಮಷಿನಿಗೆ ಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಹಾಕಿಸ್ಕೊಂಡು ಬಂದಮೇಲೆ ಮುಚ್ಚಳ ಮುಚ್ಚಿ ಇಡಬಾರ್ದು. ಸ್ವಲ್ಪ ತಣ್ಣಗಾಗೋವರೆಗೂ ಮುಚ್ಚಳ ತೆಗೆದು ಇಡಬೇಕು. ತುಂಬ ನೈಸಾಗಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ ರೆಸಿಪಿಯಲ್ಲಿ ಚಕ್ಲಿ ಹಿಟ್ಟನ್ನು ಮಾಡಿ ತೋರಿಸಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ.
ನನ್ನ ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತವೆ, ನೀವೇ ಮೊದಲು ನೋಡ್ಬೋದು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.